ಸರ್ ಇವತ್ತು ನಾನು ಸಿಂಪಲ್ ಸಲ್ವಾರ್ ಪ್ಯಾಂಟ್ ಮಾಡ್ತಾ ಇದ್ದೀನಿ. ಸೊ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನಂದು ಸಿಂಪಲ್ ಸಲ್ವಾರ್ ಪ್ಯಾಂಟ್ ಲೆಂತ್ ಬಂದು 35 ಇದೆ. ಮೇಲ್ಗಡೆ ಪಾರ್ಟ್ಗೆ 7 ಮೈನಸ್ ಮಾಡಬೇಕು. ಸೊ ಲೆಂತ್ 28 ಆಗುತ್ತೆ. ಸೊ 28ಗೆ ನಾನು ಆಲ್ರೆಡಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ಲಸ್ 1.5 ಇಂಚು ಆ್ಯಂಕಲ್ ಪಾರ್ಟ್ ಹತ್ರ ನಾನು ಫೋಲ್ಡ್ ಮಾಡೋಕ್ಕೋಸ್ಕರ ಮಾರ್ಜಿನ್ 1.5 ಇಟ್ಕೊಂಡಿದ್ದೀನಿ. ಸೊ ನನಗೆ ಸಿಂಪಲ್ ಸಲ್ವಾರ್ ಆಗಿರೋದ್ರಿಂದ ಇದು ಎಷ್ಟು ಲೆಂತ್ ಇದೆಯೋ ಅಷ್ಟು ಲೆಂತ್ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಯು ಕ್ರೋಚ್ ಎಷ್ಟು ಬಂದಿದೆ ಅದನ್ನು ನಾನು ಡಿವೈಡೆಡ್ ಬೈ ಮಾಡ್ಕೊಂಡು ಯು ಕ್ರೋಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ 1 ಇಂಚ್ ಸೇರಿಸಿ ನಾನು ಕಟ್ ಮಾಡ್ತಾ ಇದ್ದೀನಿ. ಇನ್ನು ಇದ್ರಲ್ಲಿ ಕಟ್ ಮಾಡೋ ಅಂಥದ್ದು ಏನಿಲ್ಲ. ಈ ಮಾರ್ಜಿನ್ ಒಂದು ಎಕ್ಸ್ಟ್ರಾ ಮಾರ್ಜಿನ್ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ಪ್ಯಾಂಟ್ ಪೀಸ್ ರೆಡಿ ಆಗಿದೆ. ಬೆಲ್ಟ್ ಕಟ್ ಮಾಡ್ತಾ ಇದ್ದೀನಿ. ಟೋಟಲ್ ಲೆಂತ್ ನಮ್ಗೆ ಬೇಕಾಗಿರೋದು 7 ಪ್ಲಸ್ 1.5 ಮೇಲ್ಗಡೆ ಫೋಲ್ಡ್ ಮಾಡೋಕ್ಕೋಸ್ಕರ ಆ್ಯಂಡ್ ಇನ್ನೊಂದು ಹಾಫು ಕೆಳಗಡೆ ಮಾರ್ಜಿನ್ ಸ್ಟಿಚ್ ಮಾಡೋಕ್ಕೋಸ್ಕರ. ಸೊ ಮಾರ್ಕ್ ಮಾಡ್ಕೊಂಡು ಸೊ ಇದು ಬಂದು ಪ್ಯಾಂಟದು ಬೆಲ್ಟ್ ಪಾರ್ಟ್, ಹಾಗೆ ಇದು ಬಂದು ಬಾಟಮ್ ಪಾರ್ಟ್. ಹಾಗೆ ಈ ಎರಡು ಕಟ್ ಆಗಿದೆ. ನೆಕ್ಸ್ಟ್ ಥ್ರೆಡ್ ಕಟ್ ಮಾಡ್ಕೊಂಡು ಪ್ಯಾಂಟ್ ಸ್ಟಿಚ್ ಮಾಡೋಕ್ಕೆ